ಫೈಟ್ ನಲ್ಲಿ ಮತ್ತೆ ಸಿದ್ದು ಮೇಲುಗೈಯನ್ನ ಸಾಧಿಸಿದ್ದಾರೆ. ಡಿಕೆ ಇದಕ್ಕೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಪವರ್ ಫೈಟ್ ನಲ್ಲಿ ಮತ್ತೆ ಸಿದ್ದು ಮೇಲುಗೈಯನ್ನ ಸಾಧಿಸಿರುವಂತದ್ದು. ಇದಕ್ಕೆ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾನು ಸುಮ್ಮನಿರುವವನಲ್ಲ, ಆ ರೀತಿ ತಿಳಿದುಕೊಳ್ಳುವುದು ಬೇಡ. ಆದ್ರೆ ಪವರ್ಗಾಗಿ ನಾನು ಹೋರಾಟ ಮಾಡಿ ಮೇಲೆ ಬಂದಿಲ್ಲ. ನನಗೆ ಆಶಾವಾದ ಇದೆ, ಸಮಯ ಬಂದೇ ಬರುತ್ತೆ ಅಂತ ಮಾತನಾಡಿದ್ದಾರೆ. ನಾನು ಸುಮ್ಮನೆ ಇದ್ದೀನಿ ಅಂದುಕೊಂಡ್ರೆ ಅದು ಅವರ ಸಮಸ್ಯೆ. ಟೈಮ್ ವಿಲ್ ಆನ್ಸರ್ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಸೇಫ್ ಎಂಬ ಸುದ್ದಿ ಬೆನ್ನಲ್ಲೇ ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇದೀಗ ಬಜೆಟ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಾಭಿಷೇಕ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಬಟ್ ಇದೀಗ ಪಂಚರಾಜ್ಯ ಚುನಾವಣೆ ಇರುವಂತಹ ಕಾರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ 6 ತಿಂಗಳು ಅಲ್ಲಿ ಮುಂದೂಡಿಕೆ ಆಗುತ್ತೆ ಅನ್ನುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇದೀಗ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮೊದಲ ಬಾರಿ ಮಾತನಾಡಿರುವಂಥದ್ದು. ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ, ಯಾಕಂದ್ರೆ ನಾನು ಸುಮ್ಮನಿರುವಂಥವನಲ್ಲ, ನನಗೆ ಎಲ್ಲಿ ಚೆಕ್ಮೇಟ್ ಇಡಬೇಕು ಅನ್ನುವಂಥ ವಿಚಾರಕ್ಕೂ ಕೂಡ ಸರಿಯಾದ ಮಾಹಿತಿ ಇದೆ. ಸೊ ನಾನು ಸುಮ್ಮನೆ ಕೂತಿಲ್ಲ, ಇದಕ್ಕೆ ಸತತವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನಾನು ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ನಾನು ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಇದೀಗ ಬಜೆಟ್ ಬಳಿಕ ಇನ್ನು ಮಾರ್ಚ್ 6ನೇ ತಾರೀಕು ಬಜೆಟ್ ಇದೆ. ಬಜೆಟ್ ಆದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಾಭಿಷೇಕ ಆಗುವುದು ಫಿಕ್ಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಹಿಂದೆ ಸಹಿತ 2 ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬರ್ತಾರೆ ಡಿಸಿಎಂ. ಅದಾದ ಮೇಲೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ, ಸೋನಿಯಾ ಗಾಂಧಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ರಾಹುಲ್ ಸಹಿತ ಇದಕ್ಕೆ ಸ್ಪಂದಿಸಿದ್ದಾರೆ. ಭರವಸೆಯನ್ನ ಕೊಟ್ಟಿದೆ ಹೈಕಮಾಂಡ್. ಈ ಬಾರಿ ಡಿಕೆ ಶಿವಕುಮಾರ್ಗೆ ಒಂದು ಡೇಟ್ ಫಿಕ್ಸ್ ಆಗಿದೆ, ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ಬಟ್ ಅದಾದ ಬಳಿಕ ಇದೀಗ ಡಿಕೆಶಿ ಮತ್ತೆ ಬೆಂಗಳೂರಿಗೆ ಮರಳಿದ ಬಳಿಕ ಇಲ್ಲಿ ಸಿದ್ದರಾಮಯ್ಯ ವಲಯದಲ್ಲಿ, ಸಿದ್ದರಾಮಯ್ಯ ಬಣದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆ ಆಯಿತು ಅನ್ನೋದನ್ನ ಎಲ್ಲರೂ ಸಹಿತ ಗಮನಿಸಿರುವಂತದ್ದು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಬಣದ ಕುರಿತಾಗ್ಲೂ ಸಹಿತ ಸಾಕಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇತ್ತು. ಬಟ್ ಈಗ ಬಜೆಟ್ ಆದ ಮೇಲೆ ಪಂಚರಾಜ್ಯಗಳ ಚುನಾವಣೆ ನಡೆಯುತ್ತೆ. ಅಸ್ಸಾಂ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಅಲ್ಲಿ ಜವಾಬ್ದಾರಿ ಇದೆ. ಯಾಕಂದ್ರೆ ಅಸ್ಸಾಂ ಎಲೆಕ್ಷನ್ ಅನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ, ಅದ್ರ ಬಗ್ಗೆ ಕೆಲಸ ಮಾಡಲೇಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಮೇಲೆ ಇರುವಂತದ್ದು. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಮತ್ತೆ 6 ತಿಂಗಳು ಮುಂದೂಡಿಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸಿಎಂ ಮತ್ತು ನನ್ನದು ಹಾಲು ಜೇನಿನ ಸಂಬಂಧ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಇವತ್ತಿನವರೆಗೂ ಚೀಫ್ ಮಿನಿಸ್ಟರ್ ವಿಚಾರ ಮಾತನಾಡಿಲ್ಲ. ಸಿಎಂ ಖಾಲಿ ಆಗ್ತಾರೆ, ಸಿದ್ದರಾಮಯ್ಯ ಇಳಿತಾರೆ ಅಂತ ಹೇಳಿಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ ಅಂತ ಮಾತನಾಡೇ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಚೇರಲ್ಲಿ ಕುಳಿತು ಆ ಸ್ಥಾನ ಪಾಯಿಂಟ್ ಔಟ್ ಮಾಡಿಲ್ಲ. ಪಕ್ಷಕ್ಕೆ ಅನ್ಯಾಯ ಮಾಡ್ತಿದೀಯಾ ಅಂತ ಯಾರು ನನ್ನ ಕಡೆ ಬೆರಳು ಮಾಡಿ ತೋರಿಸಿಲ್ಲ. ನಾವು ಸ್ಯಾಕ್ರಿಫೈಸ್ ಮಾಡಬೇಕು, ನಮ್ಮನ್ನ ಸ್ವಾರ್ಥಕ್ಕಾಗಿ ಪಾರ್ಟಿಗೆ ತೊಂದರೆ ಮಾಡಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು ನನ್ನದು ಹಾಲು ಜೇನಿನಂತಹ ಸಂಬಂಧ ಇದೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ಇವತ್ತಿನವರೆಗೂ ಚೀಫ್ ಮಿನಿಸ್ಟರ್ ವಿಚಾರ ಮಾತನಾಡೇ ಇಲ್ಲ. ಸಿಎಂ ಖಾಲಿ ಆಗ್ತಾರೆ, ಸಿದ್ದರಾಮಯ್ಯ ಇಳಿತಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ ಅಂತ ಮಾತನಾಡೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಚೇರಲ್ಲಿ ಕುಳಿತು ಆ ಸ್ಥಾನ ಪಾಯಿಂಟ್ ಔಟ್ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ.
ಅಲ್ಲರಿ ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮ್ಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಹೇಳ್ತೇವೆ. ಎಲ್ಲರೂ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ಭಾಗ್ಯ ಹೇಳಿದ್ರು ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸಿಗ್ಬೇಕು, ಬೇರೆಯವ್ರು ನನಗೆ ಖಾಲಿ ಮಾಡಿಸಕ್ ಹೊಟ್ಟಿರೋರು ಬೇರೆಯವ್ರು ದಲಿತರಿಗೆ ಕೊಡ್ಬೇಕು, ಅದು ಕೊಡ್ಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸಿಗದೇನೆ ನಾನು ಮಾತಾಡಕ್ ಹೋಗಿಲ್ಲ. ಏನಾದ್ರು ಇದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗ್ಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗ್ಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫ್ರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿಟ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು. ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂಡಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಪಾರ್ಟಿ ತೊಂದರೆ ಮಾಡಕ್ಕೂ. ಅಲ್ಲರಿ ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ನಿಮ್ಗೆ ಇದು ರಾಜಕೀಯ, ನನಗೆ ಕರ್ನಾಟಕ ರಾಜ್ಯದ ಇದೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಹೇಳ್ತೇವೆ. ಎಲ್ಲರೂ ಕೆಲವು ಏನ್ ಡಿಸಿಷನ್ ಆಗಿದೆ ಅದಕ್ಕೆ ಭಾಗ್ಯ ಹೇಳಿದ್ರು ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸಿಗ್ಬೇಕು, ಬೇರೆಯವ್ರು ನನಗೆ ಖಾಲಿ ಮಾಡಿಸಕ್ ಹೊಟ್ಟಿರೋರು ಬೇರೆಯವ್ರು ದಲಿತರಿಗೆ ಕೊಡ್ಬೇಕು, ಅದು ಕೊಡ್ಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸಿಗದೇನೆ ನಾನು ಮಾತಾಡಕ್ ಹೋಗಿಲ್ಲ. ಏನಾದ್ರು ಇದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗ್ಬಾರ್ದು, ನನ್ನಿಂದ ಶಿಸ್ತು